ಹರಿ ಓಂ ನಮಸ್ಕಾರ ಆತ್ಮೀಯ ವೀಕ್ಷಕರೇ. ದೇವಾಲಯದ ವಾರ್ಷಿಕೋತ್ಸವ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಬಹಳ ವೈಭವವಾಗಿ. ನಮ್ಮ ಸಾತೂರಿನಲ್ಲಿರುವ ಆಂಜನೇಯ ಸ್ವಾಮಿ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ಇಂದು ಸೇವಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ನಮಸ್ಕಾರ. ಎಷ್ಟು ಸಾಹಸವಂತ ನೀನೇ ಬಲವಂತ, ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ, ಭಳಿರೆ ಭಳಿರೆ ಹನುಮಂತ. ಶರೀರೆ ಸರ್ವವ್ಯಾಧಿದೋಷ ವ್ಯಾಧಿರೋಗ ಪರಿಹಾರ ಸಿದ್ಧಿದ್ವಾರ ದೀರ್ಘ ಆಯುಷ್ಯಾಭಿವೃದ್ಧ್ಯರ್ಥಂ ಆರೋಗ್ಯವಾಗ್ಯದ ಬಲ ಸಿದ್ಧ್ಯರ್ಥಂ ಜಾಗ್ರಹ ವೀರ ಪರಿಹಾರ ಸಿದ್ಧಿದ್ವಾರ ಆರೋಗ್ಯವಾಗ್ಯದ ಬಲ ಸಿದ್ಧ್ಯರ್ಥಂ ಆದಿ ಷೋಡಶೋಪಚಾರ ಪೂಜಾಂ ಚ ಕರಿಷ್ಯೆ. ಹನುಮಂತ ಭಳಿರೆ ಹನುಮಂತ, ಭಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀ ಸ್ನಾನಾಸಮಂಗೀ ಕುರು ಭಗವನ್ ಸ್ನಾನಾಸನಮಂಗೀ ಕುರು ಜನ್ಮೋ ನಿಸ್ವಸ್ಥಂ ವರುಣಃ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುದರ ಬೈದು ಬಣ್ಣ ಬಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ, ಭಳಿರೆ ಹನುಮಂತ, ಭಳಿರೆ ಹನುಮಂತ. ಕುಣಿ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಕಿಡಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ. ತಸ್ಮಾದನ್ನಂತರುಚ್ಯತ ಇತಿ ತಸ್ಮಾದ್ವಾ ಏತಸ್ಮಾದನ್ನರ ಸಮಯ. ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ, ಮಂಗಳಂ ಸೀತಾದೇವಿ ಚರ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಮೃತಂಚ ಸತ್ಯಮಭವತ್ ಯದಿದಂ ಕಿಂಚ. ಮಂಗಳಂ ಸೀತಾದೇವಿ ಚರಣಂಗಳಿಗೆ, ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ, ಮಂಗಳಂ ಸೀತಾದೇವಿ ಚರಣಂಗಳಿಗೆ.
ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಕುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲಸಗ ಮುತ್ತಿದು ಲಂಕೆಯ ಸೂರೆಗೈಯುತ್ತಲಿ ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವ ಶುದ್ಧದಲ್ಲಿ ವಿಭೀಷಣ ಬಾಳೆಂದು उमेश नामदेस्य ममता नाम्याः हंसिका नाम्याः धारणा नाम्याः सह कुटुम्बानां क्षेमारोग्यैश्वर्याय हळ्ळिगोत्रोद्भवस्य कुमार नामदेस्य शैला नाम्याः ಶಂಖದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಶಂಖದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಬಡಿರೆ ಹನುಮಂತ ಬಡಿರೆ ಹನುಮಂತ ಬಡಿರೆ ಹನುಮಂತ ಬಡಿರೆ ಹನುಮಂತ ಬಡಿರೆ ಹನುಮಂತ ಸ್ವಾಮಿ, ನನ್ನ ಹೆಸರು ದಾನೇಗೌಡ ಅಂತೇಳಿ. ಇವ್ರು ನನ್ನ ತಮ್ಮ ಮುನೇಂಕೇಗೌಡ. ಇವರು ನಮ್ಮ ಅರ್ಚಕರು. ಇವರೆಲ್ಲ ನಮ್ಮ ಊರಿನವರು ಹಾಗೂ ನನ್ನ ಹೆಣ್ತಮ್ಮಂದಿರು. ನಾವು ಇಲ್ಲಿ ಊರ ಹೆಸರು ಸಾತ್ನೂರು ಅಂತೇಳಿ. ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ನಮ್ಮ ತಂದೆ, ನಮ್ಮ ತಾತಂದ್ರುಗಳು, ಈ ಸುತ್ತಮುತ್ತ ಊರಿನ ಗ್ರಾಮಸ್ಥರುಗಳು ಆ ಕಾಲದಿಂದ ಸಣ್ಣ ಗುಡಿ ಇತ್ತು. ಅದನ್ನ ಪೂಜೆ ಮಾಡ್ಕೊಂಡು ಪ್ರತಿದಿನ ಇಲ್ಲಿ ದೀಪ ಹಚ್ಕೊಂಡು ಪೂಜೆ ಮಾಡ್ತಾ ಇದ್ರು. ಈ ಜಾಗ ಬಂದು ಹರಿಜನದ್ದು. ಇದು ಅವರ ಜಮೀನಲ್ಲಿದ್ದಂತ ಜಾಗ ಇದು. ಈ ಹರಿಜನರು ಜಮೀನ್ ಮಾರಾಟ ಮಾಡುವಾಗ ಈ ಅರ್ಧ ಎಕರೆ ಜಾಗನ ದೇವಸ್ಥಾನದ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ರು. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ಸತ್ಯ ಇದೆ. ಇಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ದೇವಸ್ಥಾನ. ಇಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಬಹಳ ಒಳ್ಳೇದಾಗೈತೆ. ಅದೇ ತರಾನೇ ಇಲ್ಲಿ ಅರ್ಚಕರು ಹಾಗೂ ಗ್ರಾಮಸ್ಥರು, ಇಲ್ಲಿ ಬರಂತ ಭಕ್ತರುಗಳು ಎಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರನ್ನ ಬಹಳ ಚೆನ್ನಾಗಿ ಆರಾಧನೆ ಮಾಡ್ತಾರೆ ಇಲ್ಲೆಲ್ಲಾನು. ಈ ದೇವ್ರು ಬರಂತ ಭಕ್ತಾದಿಗಳಿಗೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾವು ಹಾರೈಸ್ತಾ ಇದೀವಿ. ಇದರ ಒಂದು ಖರ್ಚು ವೆಚ್ಚಗಳೆಲ್ಲ ಗ್ರಾಮಸ್ಥರುಗಳು, ನಮ್ಮ ಕುಟುಂಬದವರು ಎಲ್ಲ ನಾವು ಆ ವಾರ್ಷಿಕೋತ್ಸವ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ಕೆಲವು ಪೂಜೆ ಪುಷ್ಕರಗಳೆಲ್ಲ ನಾವು ಆ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ಸಾತನೂರು ಗ್ರಾಮ. ಈ ದೇವಸ್ಥಾನ ಬಂದು ಸುಮಾರು 350 ವರ್ಷ ಪುರಾತನ ಕಾಲವಾದದ್ದು. ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಕೈಂಕರ್ಯಗಳು ನಡೀತಾ ಇರುತ್ತೆ. ಪ್ರತಿ ಮಂಗಳವಾರ ಶನಿವಾರ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಒಂದು ಹನುಮತ್ ಜಯಂತಿ, ಶ್ರೀರಾಮನವಮಿ, ಮತ್ತೆ ದಸರಾ, ನವರಾತ್ರಿ, ಮತ್ತೆ ಆಷಾಢ ಮಾಸದಲ್ಲಿ ಬರತಕ್ಕಂತ ಭೀಮನ ಅಮಾವಾಸ್ಯೆ ದಿವಸ ಪವಮಾನ ಅಭಿಷೇಕ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ತುಂಬಾ ಒಳ್ಳೇದಾಗಿದೆ. ಬಹಳ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದೇವರು. ಯಾರಿಗೆ ಏನೇ ತೊಂದರೆ ಇದ್ರು ಕೂಡ, ಶರೀರದಲ್ಲಿ ಏನೇ ಒಂದು ತೊಂದರೆ ಇದ್ರು ಕೂಡ ಇಲ್ಲಿ ಬಂದು ದೇವರ ಹತ್ರ ಅಭಿಷೇಕ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡು ದೇವರ ತಾಯ್ದವನ್ನ ಕಟ್ಕೊಂಡು ಹೋದ್ರೆ ಅವ್ರಿಗೆ ಆದಷ್ಟು ಬೇಗ ಆರೋಗ್ಯ ಸರೋಗತ್ತೆ. ಆದ ಕಾರಣ ಬಹಳ ಜನ ಬಂದಲ್ಲಿ ತಾಯ್ದು ಕಟ್ಸ್ಕೊಂಡು ಹೋಗುವಂತದ್ದು ವಾಡಿಕೆ ಜಾಸ್ತಿ ಇದೆ. ಬಂದಿರೋಂಥವ್ರಿಗೆಲ್ಲರಿಗೂ ತುಂಬಾ ಒಳ್ಳೇದಾಗಿದೆ. ಎಲ್ಲರಿಗೂ ಒಳ್ಳೇದಾಗಿದೆ. ಸರ್ವೇ ಜನ ಸುಖಿನೋ ಭವಂತು.
ಧನ್ಯವಾದಗಳು. ನಮಸ್ಕಾರ. 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 ಸಾತನೂರಿನಲ್ಲಿರುವ ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದವು. ಮುಂದೆ ನಮ್ಮ ಕಾರ್ಯಕ್ರಮ ತಮಗೆಲ್ಲ ತಿಳಿದಂಗೆ ಅಧಿಕ ಮಾಸ, ಅಧಿಕ ಪುಣ್ಯ ಫಲ. ಆದಷ್ಟು ದರ್ಶನವನ್ನು, ದೇವರ ದರ್ಶನವನ್ನು ಮಾಡಲು ಬೇರೆ ದೇವಸ್ಥಾನಗಳಿಗೆ ಹೋಗೋಣ. ಆಂಜನೇಯ ಸ್ವಾಮಿ ಆಗ್ಬೋದು, ವೇಣುಗೋಪಾಲ ಸ್ವಾಮಿ ಆಗ್ಬೋದು, ಅಥವಾ ಭಜನಾ ಸತ್ಸಂಗದವರಿಂದ ಭಜನೆಗಳು ಆಗ್ಬೋದು. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೆ. ತಾವೆಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿ. ಮತ್ತೆ ಒಂದು ವಿನಂತಿ, ನಮ್ಮ ಈ ಚಾನಲನ್ನು ಬೆಳೆಸುತ್ತಿರುವ ನೀವು ಇನ್ನೂ ಸ್ವಲ್ಪ ಹೆಚ್ಚು ಸಮಯವನ್ನು ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೋಡಬೇಕಾಗಿ ಪ್ರಾರ್ಥನೆ. ಹಾಗೂ ತಮ್ಮ ಬಂಧು ಮಿತ್ರರು ಆಪ್ತರಲ್ಲಿ ಶೇರ್ ಮಾಡಿ ಹೆಚ್ಚಿನ ವ್ಯೂವರ್ಸನ್ನು ಸೇರಿಸಬೇಕಾಗಿ ವಿನಂತಿ. ಸಬ್ಸ್ಕ್ರಿಪ್ಷನ್ ತಮಗೆಲ್ಲ ತಿಳಿದಂಗೆ ಫ್ರೀ. ನಮ್ಮ ಯಾವುದೇ ದೇವಸ್ಥಾನವನ್ನು ತೆಗೆದರೂ ಆ ದೇವಸ್ಥಾನಗಳಲ್ಲಿ ಹೆಚ್ಚಿನ ವಿವರಗಳು ಇದ್ದೇ ಇರುತ್ತದೆ. ಪ್ರತಿಯೊಂದು ಕೈಂಕರ್ಯ, ಪೂಜಾ ಪಾಠಗಳನ್ನು ಕವರ್ ಮಾಡ್ತೀವಿ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.